ಸ್ನೇಹಿತರೆ, ಫಸ್ಟ್ನೇ ಬಾಡಿಗೆ ಅನ್ಲೋಡ್ ಕಂಪ್ಲೀಟ್ ಆಗಿ ಒಂದು 20 ನಿಮಿಷ ಆಯಿತು. ನೈಂಡಳ್ಳಿ ಕಡೆ ಹೋಗ್ತಾ ಇದ್ದೀನಿ. ಖಾಲಿ ಡ್ಯೂಟಿ ಆಫ್ ಮಾಡಿಬಿಟ್ಟು ಅಲ್ಲೊಂದು ಗಾಡಿದು ಇನ್ಸೂರೆನ್ಸ್ ಮಾಡಬೇಕು. ಮೆಗಾಕ್ಸಲ್ ಗಾಡಿದು ಅಲ್ಲೇ ಬರ್ತೀನಿ ಡೈರೆಕ್ಟಾಗಿ ಅಂತ ಹೇಳೋರು ಕಸ್ಟಮರು. ಅದಕ್ಕೆ ನೈಂಡಳ್ಳಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಇನ್ಸೂರೆನ್ಸ್ ಮಾಡಾದ್ಮೇಲೆ ಆಮೇಲೆ ಡ್ಯೂಟಿ ಆನ್ ಮಾಡ್ತೀನಿ. ಬನ್ನಿ ಇವಾಗ ನೈಂಡಳ್ಳಿ ಕಡೆ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತೋ ಮಿನಿ ಟ್ರ್ಯಾಕ್ ಪ್ಲಸ್. ಇವತ್ತು ಸೋಮವಾರ ಊರಿಂದ ಹೊರಟಿದ್ದೀನಿ. ಡೈರೆಕ್ಟು ಕುಂಬ್ಳಗೂಡು ಕಡೆಗೆ ಡ್ಯೂಟಿ ಆನ್ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಂಡು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿಂದಾಗೂ ಸ್ಟಾರ್ಟ್ ಮಾಡೋ. ಬನ್ನಿ ಇವಾಗ ಚನ್ನಪಟ್ಟಣದಲ್ಲಿದ್ದೀನಿ. ಡೈರೆಕ್ಟು ಕುಂಬ್ಳಗೂಡಿಗೆ ಹೋಗ್ತಾ ಇದ್ದೀನಿ. ಟೈಮು 8:20 ಇವಾಗ ಬೆಳಿಗ್ಗೆ. ಬನ್ನಿ ಡೈರೆಕ್ಟ್ ಕುಂಬ್ಳಗೂಡಿಗೆ ಹೋಗೋಣ. ಇವತ್ತಿನ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಕುಂಬ್ಳಗೂಡಲ್ಲಿದ್ದೀನಿ. ಫಸ್ಟ್ನೇ ಬಾಡಿಗೆ ಬಂದಿದೆ. ಪಿಕಪ್ಪು 400 ಮೀಟ್ರ್ ಇದೆ. ಡ್ರಾಪ್ ಇರೋದು ಯಗನಹಳ್ಳಿ ಅಂತ ಬರ್ತಾ ಇದೆ. ಬನ್ನಿ ಪಿಕಪ್ಪು ಹಣ 845 ರೂಪಾಯಿ ಬಂದಿದೆ. ಸ್ನೇಹಿತರೆ, ಫಸ್ಟ್ನೇ ಬಾಡಿಗೆ ಅನ್ಲೋಡ್ ಕಂಪ್ಲೀಟ್ ಆಗಿ ಒಂದು 20 ನಿಮಿಷ ಆಯಿತು. ನೈಂಡಳ್ಳಿ ಕಡೆ ಹೋಗ್ತಾ ಇದ್ದೀನಿ. ಖಾಲಿ ಡ್ಯೂಟಿ ಆಫ್ ಮಾಡಿಬಿಟ್ಟು ಅಲ್ಲೊಂದು ಗಾಡಿದು ಇನ್ಸೂರೆನ್ಸ್ ಮಾಡಬೇಕು. ಮೆಗಾಕ್ಸಲ್ ಗಾಡಿದು ಅಲ್ಲೇ ಬರ್ತೀನಿ ಡೈರೆಕ್ಟಾಗಿ ಅಂತ ಹೇಳೋರು ಕಸ್ಟಮರು. ಅದಕ್ಕೆ ನೈಂಡಳ್ಳಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಇನ್ಸೂರೆನ್ಸ್ ಮಾಡಾದ್ಮೇಲೆ ಆಮೇಲೆ ಡ್ಯೂಟಿ ಆನ್ ಮಾಡ್ತೀನಿ. ಬನ್ನಿ ಇವಾಗ ನೈಂಡಳ್ಳಿ ಕಡೆ ಹೋಗೋಣ. ಸ್ನೇಹಿತರೆ, ಇವಾಗ ಒಂದು ಬಾಡಿಗೆ ಬಂದಿದೆ. ಪಿಕಪ್ಪು 2.8 ಕಿಲೋಮೀಟರ್ ಇದೆ. ಪಿಕಪ್ ಲೊಕೇಶನ್ಗೆ ಹೋಗೋಣ ಬನ್ನಿ. ಅಮೌಂಟು 548 ರೂಪಾಯಿ ಬಂದಿದೆ. ಡ್ರಾಪ್ ಇರೋದು ಅನ್ನಪೂರ್ಣೇಶ್ವರಿ ನಗರ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಟೈಮು 2 ಗಂಟೆ. 2ನೇ ಬಾಡಿಗೆ ಲೋಡಿಂಗ್ ಆಗಿದೆ. ಡ್ರಾಪ್ ಲೊಕೇಶನ್ಗೆ ಹೋಗೋಣ. 5.6 ಕಿಲೋಮೀಟರ್ ಇದೆ ಡ್ರಾಪ್ ಲೊಕೇಶನ್ನು. ಡ್ರಾಪ್ ಇರೋದು ಎಲ್ಲ ತೋರಿಸ್ತೈತೆ. ಗಂಟೆ ಇನ್ನೂ ಒಂದು ಡೌನು. ಬನ್ನಿ ಹೋಗೋಣ ಡ್ರಾಪ್ಗೆ. ಸ್ನೇಹಿತರೆ, ಟೈಮು 2:40. 2ನೇ ಬಾಡಿಗೆ ಅನ್ಲೋಡ್ ಆಗಿ 10 ನಿಮಿಷ ಆಯಿತು. ಯಾವುದು ಸೌಂಡೇ ಇಲ್ಲ ಇಲ್ಲಿ ಬಾಡಿಗೆ. ನೈಂಡಳ್ಳಿ ಕಡೆ ಹೋಗ್ತಾ ಇರೋಣ ಬನ್ನಿ. ಎಲ್ಲರೂ ಯಾವ್ದಾದ್ರು ಸೌಂಡ್ ಆಗುತ್ತೆ, ನೋಡೋಣ ಯಾವ್ದಾರು ಡ್ಯೂಟಿಗೆ ಬರ್ಬೋದು. ಸ್ನೇಹಿತರೆ, ಇವಾಗ ಒಂದು ಬಾಡಿಗೆ ಬಂದಿದೆ. ಆನ್ಲೈನ್ ಪೇಮೆಂಟು ಟಾಟಾ ಇದು 436. ಪಿಕಪ್ ನೈಂಡಳ್ಳಿ. ಡ್ರಾಪು RV ಕಾಲೇಜು ಮೈಲ್ಸಂದ್ರ. ಬನ್ನಿ ಪಿಕಪ್ ಹೋಗೋಣ. ಸ್ನೇಹಿತರೆ, 53 ಕಿಲೋಮೀಟ್ರ್ ಓಡಿದೆ. 3 ಬಾಡಿಗೆ ಹೊಡೆದಿರೋದು. ಟೈಮ್ 5:18 ಆಯಿತು. ಬೇಜಾರಾಗಿ ಬಂದ್ಬಿಟ್ಟೆ. ಅರ್ನಿಂಗ್ಸ್ ಬಂದು 1500 ರೂಪಾಯಿ ಆಗಿದೆ. 3 ಬಾಡಿಗೆಯಿಂದ 1500 ರೂಪಾಯಿ. 53 ಕಿಲೋಮೀಟ್ರಿಗೆ ಹೊಡೆದು 12, 90 ರೂಪಾಯಿ ಡೀಸೆಲ್ ಬೇಕು. 200 ರೂಪಾಯಿ ಖರ್ಚು. 1500 ರೂಪಾಯಲ್ಲಿ ಉಳಿದಿರೋದು 850 ರೂಪಾಯಿ ಉಳಿದಿದೆ. ಸ್ನೇಹಿತರೆ, ಇಷ್ಟಾಗಿತ್ತು ಇವತ್ತಿನ ಬಾಡಿಗೆ ಕತೆ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ನಾಳೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾವು ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.